ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಆಟೋ ಚಾಲಕರು ಪಾಪ LPGಗಾಗಿ ಕ್ಯೂ ನಿಲ್ತಾ ಇದ್ರೆ, ನಮ್ಮ ಶಾಸಕರು IPL ಟಿಕೆಟ್ಗೋಸ್ಕರ ಅವ್ರ ಕಡೆಯವರು ಈಗ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ. ಅವ್ರವ್ರಿಗೆ ಏನು ಬೇಕೋ ಅದು, ಅವ್ರೇನು ತಲೆ ಕೆಡಿಸ್ಕೋಬೇಕಾ, ಅವ್ರೇನು ಆಟೋ ಓಡಿಸ್ಬೇಕಾ, ಎಂಥದ್ದು ಇಲ್ಲ. IPL ಟಿಕೆಟ್ಗಾಗಿ ಶಾಸಕರ PAಗಳು ಕ್ಯೂ ಈಗ ಕೊಡ್ತಾರೆ ಫ್ರೀ ಅಂತ ಹೇಳ್ಬಿಟ್ಟಿದಾರಲ್ಲ. ವಿಧಾನಸೌಧದ ಸ್ಪೀಕರ್ ಕಚೇರಿ ಮುಂದೆ ಟಿಕೆಟ್ಗಾಗಿ ಕ್ಯೂ, ಅದೊಂದು ಬಾಕಿ ಇತ್ತು. ಸ್ಪೀಕರ್ ಕೊಠಡಿಗೆ ಮುಗಿಬಿದ್ದಿದ್ದಾರೆ ಶಾಸಕರ PAಗಳು. ಶಾಸಕರಿಗೆ 3 ಟಿಕೆಟ್ ಫ್ರೀ ಹಿನ್ನೆಲೆಯಲ್ಲಿ ಟಿಕೆಟ್ ಪಡೆಯೋದಕ್ಕೆ ಮುಗಿ. ಒಂದು ಕಡೆ ನೋಡಿ ಹೇಗಿದೆ ಅಂತ ಪರಿಸ್ಥಿತಿ, ನೋಡಿ ಹೇಗಿದೆ ಅಂತ. LPG ಸಿಗ್ತಿಲ್ವಲ್ಲಪ್ಪ ಅಂತ 8 ಗಂಟೆ ಕ್ಯೂ ನಿಲ್ಲೋರು ಒಂದು ಕಡೆ ಜನ, IPL ಟಿಕೆಟ್ಗೋಸ್ಕರ ಕ್ಯೂ ನಿಲ್ಲೋರು ಒಂದು ಕಡೆ ಜನ. ನಮ್ಮ ದೇಶದಲ್ಲಿ ಎಲ್ಲ ರೀತಿಯೂ ನೋಡ್ಬೋದು, ಎಲ್ಲ ಥರದ್ದು ಯುದ್ಧದ ಪಾಡಿಗೆ ಯುದ್ಧ ನಡೀತಾ ಇದೆ, ಕಷ್ಟದ ಪಾಡಿಗೆ ಕಷ್ಟ ಅನುಭವಿಸ್ತಾ ಇದ್ದಾರೆ ಜನ. ಇವರೆಲ್ಲ ಯಾರು ಗೊತ್ತಾ? ಶಾಸಕರ PAಗಳು ಇವರೆಲ್ಲ. ಆಮೇಲೆ ಶಾಸಕರ ಹೆಸರಿನಲ್ಲಿ ತಗೋತಾರೆ, ಕೆಲವೆಲ್ಲ ಇವರೇ ಇಟ್ಕೋತಾರೆ, ಅಥವಾ ಶಾಸಕರಿಗೆ ಒಂದು ಮ್ಯಾಚಿಗೆ ಕೊಟ್ಟು ಇನ್ನೊಂದು ಮ್ಯಾಚ್ ಇವ್ರು ಇಟ್ಕೋತಾರೆ, ಆ ಥರ. ಇದೊಂದು ಬಾಕಿ ಇತ್ತಲ್ಲ, ಯಾಕೆಂದರೆ ಶಾಸಕರಿಗೆ ಫ್ರೀ ಟಿಕೆಟ್ ಕೊಡಬೇಕು ಅಂತ ಸದನದಲ್ಲೇ ಕೇಳ್ಕೊಂಡ್ಬಿಟ್ಟಿದ್ರಲ್ಲಪ್ಪ, ದೊಡ್ಡ ಚರ್ಚೆ ಆಗ್ಬಿಡ್ತದು. ಕೊನೆಗೂ KSCAದವರು ಹೋಗ್ಲಿ ಎತ್ಲಾಗಿ ಅಂತ ಒಪ್ಕೊಂಡ್ರು, ಕೊಡ್ತೀವಿ ಅಂತ. ಈಗ ನಾಳೆ ಮ್ಯಾಚ್ ಇದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಹಾಗಾಗಿ ಇವತ್ತು ಸ್ಪೀಕರ್ ಕೊಠಡಿಯ ಮುಂಭಾಗದಲ್ಲಿ ಎಲ್ಲ ಇಲ್ಲಿ ಟಿಕೆಟ್ ಅಂದರೆ ಸ್ಪೀಕರ್ ಕಚೇರಿಗೆ ಕಳಿಸಿರ್ತಾರೆ ಇಷ್ಟು ಅಂತ, ಅದನ್ನು ಇಸ್ಕೋಬೇಕಲ್ಲ ಇವರು. ಶಾಸಕರ ಐಡೆಂಟಿ ಕಾರ್ಡ್ ತೋರಿಸ್ಬಿಟ್ಟು ಒಬ್ಬೊಬ್ಬರಿಗೆ 3 ಟಿಕೆಟು ಅಂತಂದ್ಬಿಟ್ಟು ಈಗ ಶಾಸಕರ ಕೋಟಾದಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಅಂತ ಸೋಜಿಗದ ಸಂಗತಿಗಳಿವೆಲ್ಲ. ಹಾಗೂ ನೋಡ್ತಾ ಇದ್ದೀವಿ, ಹೀಗೂ ನೋಡ್ತಾ ಇದ್ದೀವಿ. ಒಂದು ಕಡೆ ಪಾಪ ಆಟೋ ಡ್ರೈವರ್ ಒಬ್ರು ಹೇಳ್ತಾರೆ, ಮನೆಯವರಿಗೆ ವಿಷ ಹಾಕಿ ನಾನು ವಿಷ ತಗೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಸಿಕ್ಕಿದ್ರುಂಟು ಇಲ್ಲ ಅಂದ್ರೆ ಇಲ್ಲ ಅಂತ. ಇಲ್ಲಿ ಇವ್ರಿಗೆ ಈ ಥರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ PAಗಳದು ಏನು ತಪ್ಪಿಲ್ಲ ಬಿಡಿ, KSCA ಅವರೇ ಕೊಡ್ತೀವಿ, DCM ಅವರೇ ಒತ್ತಾಯ ಮಾಡಿ ಕೊಡಿ ನಮ್ಮ ಶಾಸಕರಿಗೆ ಟಿಕೆಟ್ಟು ಅಂದಮೇಲೆ ಈ ಥರ ಕ್ಯೂ ನಿಂತ್ಕೊಳ್ಳೋದು ಸಹಜ ಅಂತ. ಏನಿದೆ ಡೀಟೇಲ್ಸ್ ಶ್ರೀನಿವಾಸ್? ಅರವಿಂದ್, ಒಂದು ಈ ರೋಮ್ ಹತ್ತಿ ಉರಿದ್ರೆ ಅಲ್ಲಿನ ದೊರೆ ಏನೋ ಮಾಡ್ತಿದ್ನು ಅನ್ನೋ ವಿಚಾರ ಇದೆಯಲ್ಲ, ಅದು ಪ್ರಸ್ತುತ ಈ ವಿಚಾರಕ್ಕೆ ಒಂದ್ ರೀತಿ ಅನ್ವಯ ಆಗುತ್ತೆ ಅಂತ ಅನ್ಸುತ್ತೆ. ರಾಜ್ಯದಲ್ಲಿ ಎಸ್ಪೆಷಲಿ ಬೆಂಗಳೂರಿನಂತೂ ಗ್ಯಾಸ್ಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ. ಅಲ್ಲಿನ ಕ್ಷೇತ್ರದ ಶಾಸಕರು ಅಲ್ಲಿನ ಸಮಸ್ಯೆಗಳನ್ನು ಕೇಳುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ಆದ್ರೆ IPL ಟಿಕೆಟ್ಗೆ ಮಾತ್ರ ತಮ್ಮ ಆಸಕ್ತಿನ ಎಷ್ಟು ಮಟ್ಟಿಗೆ ತೋರಿಸಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಈಗಾಗಲೇ ಇನ್ನು KC ಆಡಳಿತ ಮಂಡಳಿ ಜೊತೆ ಮಾತನಾಡಿ ಸರ್ಕಾರ ಎಲ್ಲಾ ಶಾಸಕರಿಗೆ 3 ಟಿಕೆಟ್ ಅನ್ನ ಫ್ರೀ ಅನ್ನ ಮಾಡಿದೆ. ನಾಳೆ IPL ಮ್ಯಾಚ್ ಇರೋದ್ರಿಂದ ಇವತ್ತು ಆ ಟಿಕೆಟ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಶಾಸಕರು ತಮ್ಮ PAಗಳ ಮೂಲಕ ಮಾಡ್ತಿದ್ದಾರೆ. KC ಅವರ ಎಲ್ಲಾ ಪಾಸ್ಗಳನ್ನ ಸ್ಪೀಕರ್ ಅವರಿಗೆ ತಲುಪಿಸಿದ್ದಾರೆ. ಪ್ರತಿ ಶಾಸಕರಿಗೂ 3 ಟಿಕೆಟ್ ಫ್ರೀ ಇರುತ್ತೆ. ಅದನ್ನ ತೆಗೆದುಕೊಳ್ಳೋದಕ್ಕೆ ಇವತ್ತು ಎಲ್ಲಾ PAಗಳು ಸ್ಪೀಕರ್ ಕಚೇರಿ ಮುಂದೆ ಕ್ಯೂ ನಿಂತಿದ್ರು. ಒಂದ್ ಕಡೆ ನೀವು ಹೇಳಿದಾಗ ಗ್ಯಾಸ್ಗಾಗಿ ಆಟೋ ಚಾಲಕರು ಕ್ಯೂ ನಿಂತಿದೆ, ಇಲ್ಲಿ IPL ಟಿಕೆಟ್ಗಾಗಿ ಕ್ಯೂ ನಿಂತಿರುವಂತಹ ದೃಶ್ಯಗಳು ನಮ್ಗೆ ಕಂಡುಬಂತು. ಎಲ್ಲ ಒಂದ್ ಕಡೆ ವಿಪರ್ಯಾಸ ಅಂತ ಅನ್ಸ್ಬೋದು. ಆದ್ರೂ ಕೂಡ ನೀವು ಹೇಳಿದಾಗೆ ಶಾಸಕರು ಹೇಳಿದ ರೀತಿಯಲ್ಲಿ ಅವರ PAಗಳು ಕೇಳಬೇಕಾಗುತ್ತೆ. ಅದರ ಅನ್ವಯ ಬಂದು ಇವತ್ತು ಟಿಕೆಟ್ ಅನ್ನು ತೆಗೆದುಕೊಂಡು ಹೋಗಿರುವಂತದ್ದು, ಅದಕ್ಕೆ ವಿಧಾನಸೌಧದ ಸ್ಪೀಕರ್ ಕಚೇರಿ ಮುಂದೆ ಕ್ಯೂ ನಿಂತ ದೃಶ್ಯಗಳು ನಮ್ಗೆ ಕಂಡುಬಂದಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶ್ರೀನಿವಾಸ್. ವಿಪರ್ಯಾಸನೆ, ಮತ್ತೆ ನಾವೆಲ್ಲ ಥರನೂ ನೋಡ್ತಾ ಇದ್ದೀವಲ್ಲ, ದೇಶದಲ್ಲಿ ಸಮಸ್ಯೆಗಳನ್ನೂ ನೋಡ್ತಾ ಇದ್ದೀವಿ ಆಯಿತಾ. ಇನ್ನೊಂದು ಕಡೆ ಸಿನಿಮಾಗಳು 1000 ಕೋಟಿ ಕಲೆಕ್ಷನ್ ಮಾಡೋದನ್ನು ನೋಡ್ತಾ ಇದ್ದೀವಿ, ಇನ್ನೊಂದು ಕಡೆ ಶಾಸಕರು ಮೋಜು ಮಸ್ತಿ ಮಾಡೋದು ನೋಡ್ತಾ ಇದ್ದೀವಿ, IPL ಮ್ಯಾಚ್ ನೋಡ್ತಾ ಇದ್ದೀವಿ. ಎಲ್ಲ ಮಿಕ್ಸ್ ಇಂಡಿಯಾ ಅಂದರೆ ಹಾಗೇನೆ.